ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ಮಹಾರಾಜರು ದಸರಾ ಅಥವಾ ಯಾವುದೇ ವಿಶೇಷ ಸಂದರ್ಭದಲ್ಲಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸೋದು ಸಂಪ್ರದಾಯ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ ರಾಜಮನೆತನ ತ್ರಿಪುರ ಸುಂದರಿ ಅಮ್ಮನನ್ನ ಕುಲ ದೇವತೆಯ ಹಾಗೆ ನಂಬಿದ ಒಂದು ಘಟನೆ ಜನಕ್ಕೆ ಗೊತ್ತಿಲ್ಲ. ಚಾಮುಂಡೇಶ್ವರಿಯಾದ ಕುಲದೇವತೆಯನ್ನ ಮೈಸೂರು ಅರಸರು ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ನರಸಿಂಹರಾಯ ಅಂತ ಇರ್ತಾನೆ. ಆ ನರಸಿಂಹರಾಯನಿಗೆ ಬೆನ್ನುಪಣಿ ರೋಗ ಬಂದು ಹೋಗ್ಬಿಡ್ತಾರೆ. ಆಗ ಅವಳ ಮಹಾರಾಣಿ ಒಬ್ಬಳೇ ಇರ್ತಾಳೆ. ಮಹಾರಾಣಿ ಒಬ್ಬಳೇ ಇರಬೇಕಾದ್ರೆ ಇಲ್ಲೇ ಈ ಉತ್ತನಹಳ್ಳಿ ಪಕ್ಕದಲ್ಲೇ ಕಾರ್ಗಳ್ಳಿ ಅಂತ ಇರುತ್ತೆ. ಆ ಕಾರ್ಗಳ್ಳಿನಲ್ಲಿ ಮಾರನಾಯಕ ಅಂತ ಇರ್ತಾನೆ. ಆ ಮಾರನಾಯಕ ಯಾರು ಅಂತಂದರೆ ಸೇನಾ ದಂಡನಾಯಕನಾಗಿರ್ತಾನೆ ಇಲ್ಲಿ ಅರಮನೆಯಲ್ಲಿ. ಆಗ ಮಹಾರಾಣಿ ಒಬ್ಬಳೇ ಇದ್ದಾಗ ನಿನ್ನ ಒಬ್ಬಳೇ ಮಗಳಿರ್ತಾಳೆ, ಅವಳಿಗೆ ರಾಜಲಕ್ಷ್ಮಮ್ಮಣ್ಣಿ ದೇವಿ ಅಂತ ಅವಳ ಹೆಸರು. ಅವಳನ್ನ ಕೊಟ್ಟು ನನಗೆ ವಿವಾಹ ಮಾಡಿ ರಾಜ್ಯಭಾರವನ್ನು ವಹಿಸು ಅಂತ ಕೇಳ್ತಾಳೆ. ಆದರೆ ಕ್ಷತ್ರಿಯರು ಅದಕ್ಕೆ ಒಪ್ಪೋದಿಲ್ಲ. ಆದ್ದರಿಂದ ಅವಳು ಕುಲದೇವತೆಯ ಚಾಮುಂಡೇಶ್ವರಿ ಹತ್ರ ದಿನ ಕಣ್ಣು ನೀರಿಟ್ಟು ಅವಳು ಸೇವೆ ಮಾಡ್ತಾ ಇರ್ತಾಳೆ. ಇಂಥ ಸಮಯದಲ್ಲಿ ಮಹಾರಾಣಿಯ ಕನಸಲ್ಲಿ ಬಂದ ಚಾಮುಂಡೇಶ್ವರಿ ತನ್ನ ತಂಗಿಯಾದ ಜ್ವಾಲಾಮುಖಿ ತ್ರಿಪುರ ಸುಂದರಿಯ ಮೊರೆ ಹೋಗುವಂತೆ ಹೇಳ್ತಾಳೆ. ಮಹಾರಾಣಿ ಅದೇ ಪ್ರಕಾರ ನಡ್ಕೊಳ್ತಾಳೆ. ಆಗ ಈ ದೇವಿ ಊಹಿಸದ ಪರಿಹಾರವೊಂದನ್ನ ನೀಡ್ತಾಳೆ. ನೀನು ಕೋಡಿ ಭೈರವೇಶ್ವರನ ದೇವಸ್ಥಾನದ ಹತ್ರ ರಾಜ್ಕುಮಾರ್ ಇಬ್ಬರು ಮಲಗಿರ್ತಾರೆ. ಅರ್ಧನಹಳ್ಳಿ ಅಂತ, ಮೈಸೂರು ಚಾಮರಾಜನಗರದ ಹತ್ರ ಅರ್ಧನಹಳ್ಳಿ ಅಂತ ಅವರು ಗ್ರಾಮ. ಅಲ್ಲಿಂದ ಬಂದು ಮಲಗಿರ್ತಾರೆ. ಅದರಲ್ಲಿ ಯಾರು ಹಿರಿಯ ಆತನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋ, ಅವನಿಗೆ ಪಟ್ಟಾಭಿಷೇಕ ಮಾಡೋ, ನಿನ್ನ ರಾಜ್ಯ ಸುಭಿಕ್ಷೆ ಆಗುತ್ತೆ, ಇದ್ದದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂಥೇಳಿ ಅವಳು ಕನಸಿನಲ್ಲಿ ಕಾಣಿಸ್ಕೋತಾಳೆ. ಹೀಗೆ ಇವತ್ತಿಗೂ ಕೂಡ ಮೈಸೂರು ರಾಜಮನೆತನ ಯಾವುದೇ ಪ್ರಮುಖ ಕೆಲಸಗಳನ್ನು ಮಾಡೋ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾನೆ. ಈ ತ್ರಿಪುರ ಸುಂದರಿ ಅಪ್ಪಣೆ ಕೊಟ್ಟ ನಂತರನೇ ಅವರ ಮುಂದಿನ ಕೆಲಸ. ವರದಾಯಿನಿ ಯಾಕೆ ವರ ಪ್ರಸಾದ ಆಯಿತು? ಆ ರಾಜರಿಗೆ ವರ ಕೊಟ್ಟದ್ರಿಂದ ಈ ರಾಜ್ಯ ಸುಭಿಕ್ಷೆ ಆಯಿತು. ಆದ್ದರಿಂದ ಇವತ್ತಿಗೂ ಕೂಡ ಮಹಾರಾಜ ಸಂತತಿಯವರು ಇಲ್ಲಿ ವರಪ್ರಸಾದವನ್ನು ಕೇಳದೆ ಬೇರೆ ಕೆಲಸವನ್ನೇನು ಮಾಡೋದಿಲ್ಲ. ಹಾಗೆ ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡಿ ಜ್ವಾಲಾ ತ್ರಿಪುರ ಸುಂದರಿ ಅಮ್ಮನವರ ದರ್ಶನ ಮಾಡಿದ್ರೆ ಅವರಲ್ಲಿರ್ತಕ್ಕಂಥ ಪಾಪಕರ್ಮಗಳೆಲ್ಲ ಹೋಗುತ್ತೆ, ಅವರು ಶತ್ರು ಬಾಧೆ ನಿವಾರಣೆ ಆಗುತ್ತೆ. ಇಂಥ ಅದ್ಭುತ ಶಕ್ತಿ ಇರೋ ಜ್ವಾಲಾಮಾಲಿನಿ ತ್ರಿಪುರ ಸುಂದರಿ ದೇವಿ ಇರೋದು ಕೂಡ ಮೈಸೂರಿನಲ್ಲೇ. ಚಾಮುಂಡಿ ಬೆಟ್ಟದ ತಪ್ಪಲಲ್ಲೇ ಇರೋ ಉತ್ತನಹಳ್ಳಿಯಲ್ಲಿ ಈ ದೇವಿ ನೆಲೆಸಿದ್ದಾಳೆ. ಇದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ರಕ್ತಬೀಜಾಸುರ ಅಂತಕ್ಕಂಥವನು ಉತ್ಪತ್ತಿ ಆಗ್ತಾನೆ. ಆ ರಕ್ತಬೀಜಾಸುರನ ಕೊಲ್ಲಕ್ಕೆ ಹೋದಾಗ ಒಂದು ತೊಟ್ಟು ರಕ್ತ ಬಿದ್ದರೆ ಒಬ್ಬ ರಾಕ್ಷಸ ಉತ್ಪತ್ತಿ ಆಗ್ತಾ ಇರ್ತಾರೆ. ಆವಾಗ ಚಾಮುಂಡೇಶ್ವರಿ ತನ್ನ ತಾಯಿ ನೆರಳನ್ನು ನೋಡಿಬಿಟ್ಟು ಛಾಯಾ ಅಂತ, ಆ ಛಾಯೆಯಲ್ಲಿ ತ್ರಿಪುರ ಸುಂದರಿ ಅಂತ ಕರೀತಾಳೆ. ಆ ತ್ರಿಪುರ ಸುಂದರಿ ಅಂತಕ್ಕಂಥವಳೆ ಇವಳು. ಆಗ ಕೌಶಕಿ ಅಂದಾಗ ಆ ಕೌಶಕಿ ರೂಪದಲ್ಲಿ ಇವಳು ಬರ್ತಾಳೆ. ಆಗ ಏನು ತಾಯಿ ಅಂತ ಕೇಳ್ತಾಳೆ. ಆಗ ನೀನು ಈ ಭೂಮಿಗೆ ಈ ರಕ್ತ ಬೀಳದೇ ಇದ್ದಂಗೆ ಪಾನ ಮಾಡು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ತನ್ನ ನಾಲ್ಗೆಯನ್ನು ತುಂಬ ದೇಹಕ್ಕೆ ಚಾಚಿಕೊಂಡು ಆ ರಕ್ತವನ್ನೆಲ್ಲ, ಆ ಜ್ವಾಲೆಯ ರಕ್ತವನ್ನೆಲ್ಲ ಕುಡಿದ್ರಿಂದ ಆ ರಕ್ತ ಬೀಜಾಸುರ ಅಂತಕ್ಕಂಥ ಒಂದು ಸಂಹಾರ ಆಗ್ತಾನೆ. ಹೀಗೆ ರಾಕ್ಷಸ ಸಂಹಾರ ಮಾಡೋದ್ರ ಮೂಲಕ ಜನಗಳ ರಕ್ಷಣೆಗೆ ಈ ತಾಯಿ ಇಲ್ಲಿ ನಿಂತಿದ್ದಾಳೆ. ರಾಜವಂಶದ ಕುಡಿಗೆ ಮದುವೆ ಮಾಡಿಸಿದ ಈ ದೇವಿ ಇವತ್ತು ಅದೆಷ್ಟೋ ಮದುವೆಗಳು, ವೈವಾಹಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿದ್ದಾಳೆ. ಎಲ್ಲೆಲ್ಲೂ ನೀನೇ, ಕಲ್ಲಲ್ಲೂ ನೀನೇ, ಗುಡಿಯಲ್ಲೂ ನೀನೇ ದೇವಿ ಅಮ್ಮ ಚಾಮುಂಡೇಶ್ವರಿ. ಪ್ರತಿಯೊಂದು ದೈವ ಕ್ಷೇತ್ರಕ್ಕೂ ತನ್ನದೇ ಆದ ಶಕ್ತಿ, ಪ್ರಭಾವ ಇದ್ದೇ ಇರುತ್ತೆ. ಎಲ್ಲೂ ಪರಿಹಾರ ಆಗದ ಎಷ್ಟೋ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಗತ್ತೆ. ಒನ್ಸ್ ಅಗೇನ್ ಅದೇ ನಂಬಿಕೆಯಿಂದ. ಆಮೇಲೆ ನನ್ನ ಕಾಲು ಗಾಯ ಆಗ್ಬಿಡ್ತು ಸರ್. ಕಾಲು ಗಾಯ ಆಗಿಬಿಟ್ಟಾಗ ನಂಗೆ ಹೀಗೆ ಅಲ್ಲಿ ಕೇಳಿದೆ ಡಾಕ್ಟರ್ ಹತ್ರ, ಎಲ್ಲ ಕಡೆ ಎಲ್ಲೂ ಆಗಲಿಲ್ಲ. ನಾ ಇಲ್ಲಿ ಮಾಮೂಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ನಲ್ಲ, ತಾಯಿ ನನಗೆ ಕೊಟ್ಟೈತಲ್ಲ ಅಂದ್ಬಿಟ್ಟು ತಿರ್ಗಾ ಏನಾರು ಆಗಲಿ ಅಂತ ಎಲ್ಲರೂ ಹೇಳಿದ್ರು. ಕಾಲೇ ತೆಗೆದ ಕೊಡು, ಇಷ್ಟೇ, ಇದು ಹಾಕಿಲ್ಲ ಅಂದ್ಬಿಟ್ರು. ಅದಕ್ಕೆ ನಾನೇನು ಹೇಳಿದೆ, ತಾಯಿ ನೀ ತಗಲಾಕೊಂಡ್ರೆ ತಾಯಿ ಕಟಾಕ್ಷ, ನಾ ಏನು ತೆಗಿಯೋಬಾರ್ದು ಅಂತ ಡಾಕ್ಟ್ರಿಗೂ ತೋರಿಸಿಲ್ಲ. ಇಲ್ಲೇ ಬಂದು ಮಾಮೂಲಿ ನೀವು ನಾವು ಹೆಂಗಿದ್ದೀವಿ ಅದೇ ಥರ ಇದ್ದೀವಿ ತಾಯಿ ಹತ್ರ.
ಇಲ್ಲಿನ ಅಸಂಖ್ಯಾತ ಭಕ್ತರಲ್ಲಿ ಈ ಸಿದ್ದರಾಜು ಕೂಡ ಒಬ್ಬರು. ಇವರ ಒಬ್ಬನೇ ಮಗನಿಗೆ ಹೊಟ್ಟೆ ನೋವು ಬಂದು ಆಸ್ಪತ್ರೆ ಆಪರೇಷನ್ ಅಂತೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆದರೂ ಮಗ ಉಳಿತಾನೆ ಅನ್ನೋ ಭರವಸೆ ಸ್ವಲ್ಪನೂ ಇರಲಿಲ್ಲ. ಹೆಚ್ಚು ಕಡಿಮೆ ನನಗೆ 4 ಲಕ್ಷ ರೂಪಾಯಿ ಖರ್ಚಾಗಿದೆ ಸರ್. ಆದರೂ ನಾವು ಬಂದು ನಮ್ಮವ್ವ ತಾಯಿ ನೀನೇ ಕಾಪಾಡಬೇಕು, ನನಗೆ ಇನ್ಯಾರು ಇಲ್ಲ, ನಾನು ಅವನಿಗೆಲ್ಲ ಕಾಯಿಲೆ ಇವಾಗ ನನಗೆ ಸ್ಟಾರ್ಟ್ ಆಯ್ತಾ ಇದೆ ಅಂತ ಕೇಳ್ಕೊಂಡಾಗ ಆ ಅಮ್ಮ ಬಂದು ನಮ್ಮ ಮಗನ ಕಾಪಾಡಿ ಇವತ್ತು ದಿವಸ ಯಾರೇ ಬಂದು ಕಣ್ಣೀರಲ್ಲಿ ನೀರು ಹಾಕೊಂಡು ಹೋಗ್ತಾಯಿದ್ರು. ಸ್ವತಃತಾನೆ ಅವ್ನು ಬರ್ತಾ ಇದ್ದಿಲ್ಲ ಅಂತ ಹೇಳ್ತಿದ್ರು. ಇವತ್ತಿನ ದಿವಸ ಚೆನ್ನಾಗಿದ್ದಾನೆ, ಆನಂದವಾಗಿ ಓಡಾಡಿಕೊಂಡು ಇದ್ದಾನೆ ಸರ್. ಒಬ್ಬರು ಭಕ್ತರು ಮೈಸೂರವರೇ, ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಅದು 17 ವರ್ಷದಿಂದ ಮಕ್ಕಳಾಗಿರಲಿಲ್ಲ. ಬಂದು 4 ತಿಂಗಳು ಪೌರ್ಣಮಿ ಬಂದಾಗ ಅವ್ರಿಗೆ ಗರ್ಭವತಿ ಆಯಿತು. ಬಂದು ಹೇಳಿ ಅವ್ರಿಗೆ ಮಗು ಆದಮೇಲೆ ಬಂದು ಒಂದು ವಿಶೇಷ ಪೂಜೆ ಅನ್ನದಾನ ಎಲ್ಲ ಇಡಿಸಿ ಒಂದು ಚಂಡಿ ಹೋಮನ ಮಾಡಿಸ್ತು. ಭಾಳ ಅದ್ಧೂರಿಯಾಗಿ ಮಾಡಿಸಿದ್ರು ಆವಾಗ, ಈಗ 15 ವರ್ಷ ಹಿಂದೆ. ಭಾಳ ಚೆನ್ನಾಗಿ. ಆಮೇಲೆ ಗೊತ್ತಾಯ್ತು ಭಾಳ ಅಮ್ಮನವರು ಭಾಳ ಶಕ್ತಿ ಇದೆ ಅನ್ನೋದು ನಮಗೆ ಅರಿವಾಯಿತು. ಲೆಕ್ಕವಿಲ್ಲದ ಲೆಕ್ಕಿ ಪತ್ರ ಶಿವರಾಯ, ಅವ್ರಿಗೆ ಭೇದವಿಲ್ಲದ ಬಿಲ್ಲು ಪತ್ರ ಶಿವರಾಯ, ಭೇದವಿಲ್ಲದ ಬಿಲ್ಲು ಪತ್ರ ಶಿವರಾಯ, ಅವ್ರಿಗೆ ಹಂದವಿಲ್ಲದ ವಂಗ ಪತ್ರ ಶಿವರಾಯ, ಹಿಂಗ ಮಜ್ಜಳವ ಮಾಡಿ ಶಿವರಾಯ, ಹಿಂಗ ಪೂಜವ ಮಾಡಿ ಶಿವರಾಯ, ಲಿಂಗದ ಪೂಜೆ ಮಾಡಿ ಶಿವರಾಯ, ಅವರು ಗಂಗಾ ಮನೆಯ ಬಾಗಿಲ ಬನ್ನ ಶಿವರಾಯ, ಅಯ್ಯ ನಳ್ಳಿಗುಳ್ಳ ಹಿಡದವನಲ್ಲ ಶಿವರಾಯ, ಅವರು ಬೆಟ್ಟಗ ಉಂಗ್ರ ಮಾಡವನಲ್ಲ ಶಿವರಾಯ. ನಂಬಿಕೆ ಅನ್ನೋದು ಯಾವತ್ತೂ ಕೆಟ್ಟದನ್ನ ಮಾಡೋದಿಲ್ಲ. ದೇವರು ಅನ್ನೋ ನಂಬಿಕೆನೂ ಹಾಗೇನೆ. ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಿಯನ್ನ ನಂಬಿದ ಸಾಕಷ್ಟು ಜನ ಭಕ್ತರಿಗೆ ಒಳ್ಳೇದಾಗಿದೆ ಅನ್ನೋದನ್ನ ನೀವೇ ನೋಡಿದ್ರಲ್ಲ. ಈಗ ನಮ್ಮ ಮುಂದಿನ ಪ್ರಯಾಣ ಬನ್ನಿ.